ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಸೊ ನಾವಿವತ್ತು ಹೊರಟಿದ್ದು, ಅಂದರೆ ನಾವು ಮಂಡೇ ಹೋಗಿದ್ದು. ಮಂಡೇ ಎಲ್ಲರೂ ಸಿಟಿ KSRTC ಬಸ್ನಲ್ಲಿ ಶ್ರೀರಂಗಪಟ್ಟಣ ಮತ್ತು ನಿಮಿಷಾಂಬ ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ ಅಂತೇಳಿ ಮಾತಾಡ್ಕೊಂಡು ಹೊರಟ್ವಿ. ಸೊ ಬಸ್ಸಲ್ಲಿ ಹೊರಡೋದ್ರಿಂದ ಅದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಆ್ಯಂಡ್ ಚೆನ್ನಾಗಿ ಕೂಡ ಇರುತ್ತೆ ಅಂತ ಹೇಳಿ ಮಾತಾಡಿಕೊಂಡು ಬಸ್ನಲ್ಲೇ ಹೋಗೋಣ ಅಂತೇಳಿ ಅಂದ್ಕೊಂಡು ಹೊರಟ್ವಿ. ಆ್ಯಂಡ್ ಶ್ರೀರಂಗಪಟ್ಟಣಕ್ಕೆ ನಿಮಗೇನು ಹವರ್ಲಿ ಒಂದೊಂದು ಬಸ್ ಸ್ಟ್ಯಾಂಡ್ ಸಿಗುತ್ತೆ. ಮೈಸೂರು ಸಿಟಿ ಬಸ್ ಸ್ಟ್ಯಾಂಡಿಂದ ಹೋಗ್ಬೋದು. ಈಚ್ ಅವರ್ ಒಂದು ಬಸ್ ಇರುತ್ತೆ. ಕೆಲವೊಂದು ಶ್ರೀರಂಗಪಟ್ಟಣಕ್ಕೆ ಹೋಗುತ್ತೆ, ಕೆಲವೊಂದು ಡೈರೆಕ್ಟ್ ನಿಮಿಷಾಂಬ ಟೆಂಪಲ್ಗೆ ಹೋಗುತ್ತೆ. ಸೊ ಅಲ್ಲಿ ನೀವು ಹೋದರೆ ನೀವು ಆಬ್ವಿಯಸ್ಲಿ ಬಸ್ ಕೂಡ ಫ್ರೀ ಇತ್ತು. ಸೊ ನಾವು ಯಾರ್ಯಾರು ಹೋಗಿದ್ದಂದರೆ ನಮ್ಮ ಆಂಟಿ, ಅತ್ತೆ, ಇನ್ನೊಬ್ಬರು ಆಂಟಿ ಮತ್ತು ಅಮ್ಮ, ನನ್ನ ಸಿಸ್ಟರ್ ಮತ್ತು ಅವಳ ಫ್ರೆಂಡ್ಸ್ ಎಲ್ಲರೂ ಒಟ್ಟಿಗೆ ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ. ಅವರಿಗೂ ಕಾಲೇಜ್ ರಜಾ ಇತ್ತು, ಆದ್ದರಿಂದ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂಥೇಳಿ ಮಾತಾಡಿಕೊಂಡು ಒಟ್ಟಿಗೆ ಹೊರಟ್ವಿ. ತುಂಬ ಫನ್ನಾಗಿತ್ತು ಆ್ಯಂಡ್ ಬಸ್ ಟ್ರಾವೆಲ್ ಕೂಡ ಡಿಫ್ರೆಂಟಾಗಿತ್ತು ಅಂತ ಹೇಳಿ ಬಸ್ನಲ್ಲೇ ಹೊರಡೋಣ ಅಂಥೇಳಿ ಬಸ್ನಲ್ಲೇ ಹೊರಟ್ವಿ. ಸೊ ಅದಾದಮೇಲೆ ನಾವು ರೀಚ್ ಆಗಿದ್ದು ಡೈರೆಕ್ಟ್ ನಿಮಿಷಾಂಬ ದೇವಸ್ಥಾನಕ್ಕೆ. ಜನ ಯಾರೂ ಅಷ್ಟೊಂದು ಇರಲಿಲ್ಲ, ತುಂಬ ರಶ್ ಕೂಡ ಏನೂ ಇರಲಿಲ್ಲ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ನಿಮಿಷಾಂಬ ದೇವ್ರಂದರೆ ತುಂಬ ಸ್ಟ್ರಾಂಗ್ ಮತ್ತು ಪವರ್ಫುಲ್ ಅಂತ ನೀವು ಕೇಳಿರ್ತೀರ. ಅದೇ ರೀತಿ ನೀವೇನೇ ಕೇಳ್ಕೊಂಡ್ರೂ ಅದು ನೆರವೇರುತ್ತೆ ಇಲ್ಲಿ ಅಂತಲೂ ಹೇಳ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀವಿ. ಆ್ಯಂಡ್ ಮಳೆ ಸೀಸನ್ ಆಗಿರೋದ್ರಿಂದ ಅಷ್ಟೊಂದು ಏನು ಜನ ಬಂದಿರಲಿಲ್ಲ. ಮತ್ತು ಇದು ನಾನ್ ವೀಕ್ ಸೀಸನು, ಸೋಮವಾರ ಹೋಗಿದ್ದಲ್ಲ ನಾವು, ಅದರಿಂದ ತುಂಬ ರಶ್ ಅಂತೂ ಏನೂ ಇರಲಿಲ್ಲ. ಯೂಶಲಿ ನಿಮಿಷಾಂಬ ಟೆಂಪಲ್ಲು ಟ್ಯೂಸ್ಡೇ ಅಥವಾ ಫ್ರೈಡೇಸ್ ತುಂಬ ರಶ್ ಇರುತ್ತೆ. ಅದು ಬಿಟ್ಟರೆ ವೀಕೆಂಡಲ್ಲಿ ಕೂಡ ರಶ್ ಇರುತ್ತೆ. ಸ್ವಪ್ನವೇ ಸಾಕಾರಾದ ಹಾಗೆ ನೀನಿರಲು ಜೊತೆಯಲ್ಲೇ, ನೀನೊಮ್ಮೆ ಆಲಿಸು ಮನದ ಕಿರುದನಿ, ಸದ್ದಿರದೆ ಮೂಡಿದ ಪ್ರತಿಧ್ವನಿ. ನಾವು ಹೋಗಿದ್ದ ದಿನ ವಾಟರ್ ಫ್ಲೋ ಅಂದರೆ ನೀರು ಇಷ್ಟು ಇಲ್ಲಿವರೆಗೂ ಬಂದಿತ್ತು, ಪೂರ್ತಿ ಸ್ಟೆಪ್ಸ್ ಎಲ್ಲ ಕವರ್ ಆಗಿತ್ತು. ಇನ್ನು ದೇವಸ್ಥಾನದವರೆಗೂ ಬಂದಿರಲಿಲ್ಲ. ಇದಾದಮೇಲೆ ಇದನ್ನು ಮುಗಿಸ್ಕೊಂಡು ಊಟಕ್ಕೆ ಅಂತ ಹೋದ್ವಿ. ದೇವ್ರ ಪ್ರಸಾದ ತುಂಬ ಚೆನ್ನಾಗಿತ್ತು. ಊಟ ಮಾಡಿಕೊಂಡು ಅಲ್ಲಿಂದ ವಾಪಸ್ ಶ್ರೀರಂಗಪಟ್ಟಣಕ್ಕೆ ಹೋಗೋಣ ಅಂತೇಳಿ ಶ್ರೀರಂಗಪಟ್ಟಣಕ್ಕೆ ಹೊರಟು. ಸೊ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಆವಾಗಿನ್ನೂ ನಾವು ಹೆಚ್ಚಿನ ವೀಡಿಯೋಸ್ ಮಾಡೋಕ್ಕೆ ಒಂದು ಪ್ರೋತ್ಸಾಹ ಸಿಕ್ಕಂತಾಗುತ್ತೆ. ಶ್ರೀರಂಗಪಟ್ಟಣ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲೂ ಅಷ್ಟೇ ತುಂಬ ಏನೂ ಜನ ಇರಲಿಲ್ಲ. ಅಲ್ಲೂ ದೇವರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ನಾನು ಇಷ್ಟು ವರ್ಷ ಆದರೂ ಹೋಗಿದ್ದೆ ಶ್ರೀರಂಗಪಟ್ಟಣಕ್ಕೆ, ಬಟ್ ಯಾಕೋ ಏನೋ ಗೊತ್ತಿಲ್ಲ, ದೇವ್ರ ದರ್ಶನ ಮಾಡೋಕ್ಕೆ ಅವಕಾಶನೇ ಸಿಕ್ಕಿರಲಿಲ್ಲ. ಇದೇ ಮೊದಲನೇ ಸತಿ ನಾನು ಶ್ರೀರಂಗಪಟ್ಟಣಕ್ಕೆ ಹೋಗಿ ರಂಗನಾಥ ಸ್ವಾಮಿ ದೇವಸ್ಥಾನದ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡಿದ್ದು. ಸೊ ಅದರಿಂದ ಒಂದು ರೀತಿ ತುಂಬ ಖುಷಿ ಇತ್ತು. ದೇವಸ್ಥಾನದ ಒಳಗಡೆ ಎಲ್ಲ ಯಾವ ರೀತಿ ಇದೆ, ಯಾವ ಥರ ಇದೆ ಅಂತ ನಾನು ನೋಡಿರ್ಲಿಲ್ಲ ಅಷ್ಟಾಗಿ, ಅಥವಾ ಚಿಕ್ಕದ್ರಲ್ಲಿ ನೋಡಿದ್ನ ಏನೋ ಮರ್ತ್ಬಿಟ್ಟಿದ್ದೆ. ಇದಾದ್ಮೇಲೆ ನೀರು ನೋಡಕ್ಕೆ ಆಬ್ವಿಯಸ್ಲಿ ಹೋಗ್ಬೇಕು, ಯಾರೂ ಬಿಡ್ತಾ ಇರಲಿಲ್ಲ. ಅಲ್ಲೇ ಗೇಟ್ ಹಾಕ್ಬಿಟ್ಟಿದ್ರು. ಸೊ ನಾವು ಗೇಟ್ ಹತ್ರನೇ ನಿಂತ್ಕೊಂಡು ನೋಡಿಕೊಂಡು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಂದ್ವಿ ಅಷ್ಟೆ. ಥ್ಯಾಂಕ್ ಯು, ಬಾಯ್.